ಅವನು ಬಾಯಿಗೆ ಬರ್ತದೆ, ಏನೋ ಕರೀತಾನೆ ಮೀಡಿಯಾದವ್ರನ್ನ, ನಾನು ಮೀಡಿಯಾದವನು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಎದುರಿಸ್ತಾರೆ. ನಾವು ಮಾತಾಡಬಾರ್ದು ಅಂತಂದ್ರೆ ಏನೋ ನಂದೇನೋ ಇದೆ ಅಂತ ಹೇಳ್ತಾನೆ. ಏನೋ ಟ್ಯಾಬ್ಲೆಟ್ ತಗೋತಾನಂತೆ, ನಿದ್ದೆ ಬರಲ್ಲ ತಗೋತಾನೆ. ಬೆಳಗ್ಗೆ 4 ಗಂಟೆಗೆ ಹೇಳ್ಬಿಟ್ಟು ಯಾರ್ಯಾರಿಗೆ ಏನೇನು ಸ್ಕೆಚ್ ಹಾಕ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥವ್ನು, ಆಲೋಚನೆಗಳಿರ್ತಕ್ಕಂಥವ್ನು. ವೋಟರ್ ಐಡಿ ಪ್ರಕರಣದಲ್ಲಿ ಏನೇನಾಗಿದೆ, ಯಾರಿಗೆ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ, ಎಲ್ಲೆಲ್ಲಿ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಮಾತಾಡ್ಸದ? ಅದೇ ನನ್ಗೆ ಗೊತ್ತಿಲ್ವಾ? ಏನೋ CBI ಗೊತ್ತಿದೆಯಂತೆ, ಗವರ್ನರ್ ಆಫೀಸ್ ಗೊತ್ತಿದೆಯಂತೆ, ಇಡಿ ಗೊತ್ತಿದ್ದಂತೆ. ಆ ಗವರ್ನರ್ ಇವ್ರನ್ನ ಗೇಟ್ ಒಳಗೆ ಕುತ್ಕೋಬಾರ್ದಾಗಿತ್ತು. ಇಂಥ ಒಬ್ಬ ಅತ್ಯಾಚಾರಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಕುಸಿತ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವನ್ನ ಕರ್ಕೊಂಡ್ಬಂದು ಏನ್ರಿ ಮಾಡ್ತಾರೆ ಗವರ್ನರ್? ಇಡಿಗೆ ಕೊಡ್ಲಿ, ಇಡಿ ಏನ್ ನೋಡಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಎದುರಿಸ್ತಾನೆ ಅಧಿಕಾರಿಗಳನ್ನ. ಇಡಿ ಇದೆ, CBI ಕೊಟ್ಬಿಟ್ಟಿದ್ದೀನಿ, ಬೋರ್ವೆಲ್ಲೇ ಇಲ್ಲ ಅಂತ ಎನ್ಕ್ವೈರಿ ಆಯ್ತಪ್ಪ. ಇವನ್ ಕ್ಷೇತ್ರದಲ್ಲಿ ಬೋರ್ವೆಲ್ಲೇ ಬರೋದಿಲ್ಲ ಅಂತ ರಾತ್ರಿ ಬೋರ್ವೆಲ್ ಬರೆಯಕ್ಕೆ ಶುರು ಮಾಡ್ಬಿಟ್ಟ. ಲೋಕಾಯುಕ್ತವರು ತನಿಖೆ ಮಾಡ್ತಾರೆ, 240-250 ಕೋಟಿ ರೂಪಾಯಿದು ಅಂತ ಹೇಳ್ಬಿಟ್ಟು ರಾತ್ರಿ ಟಾರ್ ಹಾಕಕ್ ಶುರು ಮಾಡಿ. ನಾಚಿಕೆ ಆಗಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ? ಏನ್ ಸಭ್ಯಸ್ಥ ಅಂತ? ಒಕ್ಕಲಿಗ ಹೆಣ್ಣು ಮಗಳನ್ನ, ತಾಯಂದಿರನ್ನ ಮನ್ಸಿಗೆ ಕರಿಯೋನು ಲಂಚ ಕೇಳ್ಬಿಟ್ಟು, ಒಕ್ಕಲಿಗ ಹೆಣ್ಣು ಮಗಳನ್ನ, ತಾಯಂದಿರನ್ನ ಮನ್ಸಿಗೆ ಕರಿಯೋನು ಲಂಚ ಕೇಳ್ಬಿಟ್ಟು ಏನಿದೆ ಇವನ ಹತ್ರ? ನಾನೇನೋ ಮಾತಾಡಬಾರ್ದು, ಏನು ಮಾತಾಡಬಾರ್ದು. ಏನೋ ಅವ್ನು ಯಾರೋ ಮೆಂಟ್ಲಾಗ್ಬಿಟ್ಟಿದ್ದಾನೆ, ಮೊಟ್ಟೆ ಬೇರೆ ಹೊಡೆದ್ಬಿಟ್ಟು ಅದೇನೋ ಶೂಟಿಂಗ್ ಮಾಡ್ಸಕ್ ಹೋಗಿ, ಪಿಕ್ಚರ್ ತೆಗಿಯಕ್ ಹೋಗಿ ಮೊಟ್ಟೆ ಹೊಡೆದು ಆಸಿಡ್ ಬಿದ್ಬಿಟ್ಟು ಮೆಂಟ್ಲಾಗ್ಬಿಟ್ಟಿದ್ದಾನೆ. ಇನ್ಯಾಕೆ ಸುಮ್ಮನೆ ಅವನ ಬಗ್ಗೆ ಮಾತಾಡ್ಕೊಂಡು ನಮ್ಗೇನೋ ಮಾಡ್ಕೊಂಡು ಹೋಗಿ ಮಾಡೋ ಕೆಲಸ ಮಾಡೋಣ. ನಮ್ಮ ಅಣ್ಣ ಅವ್ರು ಎಷ್ಟಲ್ಲಿ ಏನೋ ಮಾತು ಕಲ್ತಿದ್ದೀನಿ ಅಂದ್ಬಿಟ್ಟು, ಏನೋ ವಿದ್ಯೆ ಕಲ್ತಿದ್ದೀನಿ ಅಂತ ಸಿದ್ದರಾಮಯ್ಯನ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಕುಮಾರಸ್ವಾಮಿ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಶಿವಕುಮಾರ್ ಹತ್ರ ಬರೋದು ಕಾಲ್ ಕಟ್ಕೊಳ್ಳೋದು. ಅದು ಯಾವ್ದೋ 2 ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಇವ್ರು ಹೋಗ್ಬೇಕಾಗಿತ್ತ ಅಂತ ಕೇಳ್ತಾರೆ. ಅಲ್ಲ ಕಣಯ್ಯ, ನಿನ್ಗೆ ಯೋಗ್ಯತೆ ಇದೆಯನಯ್ಯ? ಪ್ರಧಾನಮಂತ್ರಿ ಮೋದಿ ಅವರನ್ನ, ಅವರ ತಾಯಿಯನ್ನ ಯಾವ ರೀತಿ ಆಡಿ ಹೊಗಳಿದ್ಯಾ ಅಂತ ವಿಡಿಯೋ ಇದೆ, ನೋಡಿದೀರ ನೀವೆಲ್ಲ ಮಾಧ್ಯಮದವರು? 132 ಕೊಠಡಿ ಇದೆ, ಅವ್ರಿಗೆ ಊಟ ಹಾಕಕ್ಕಾಗಲ್ಲ ಅಂತ ಅಂದವನ್ ಕೈಯ ಬಾಯಲ್ಲಿ 132 ಕೊಠಡಿ ಇದೆ, ಅವ್ರ ತಾಯಿಗೆ ಊಟ ಆಗ್ಲಿಲ್ಲ ಅಂದವನು. ಇವನು ಏನು, ಇವ್ರ ಅಪ್ಪ ಅವನ್ನ ಇದನ್ನ ಸಮಾಧಿಗೆ ಪೂಜೆ ಮಾಡದೇ ಇದ್ದವನು ಬೇರೆಯವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾನೆ. ಎಂಥ ಡ್ರಾಮಾನಪ್ಪ ಕಲಾವಿದ! ಏನ್ ಕಲ್ತಿದ್ದಾನೆ?